ಸರ್, ಈ ಸಿನಿಮಾ ಶಾಲೆಯಲ್ಲಿ ಸಂತು ಸ್ಟ್ರೈಟ್ ಫಾರ್ವರ್ಡ್ ಕೂಡ ಸಿನಿಮಾ ಇದೆ ನಿಮ್ದು. ಬಟ್ ಆ ಸಿನಿಮಾ ಆ ಕಾಲಕ್ಕೆ ಸೋಲಕ್ಕೆ ಕಾರಣ ಏನು ನಿಮ್ಮ ಪ್ರಕಾರ? ಅದು ಸೋಲಿಲ್ಲ, ನನಗೆ ಗೆಲುವು ಸಿಗಲಿಲ್ಲ. ಅಳಕೇಶವ ಇವತ್ತು ನಿಮ್ಮ ಮುಂದೆ ಸತ್ಯ ಹೇಳ್ತೀನಿ. ಆ ಸಿನಿಮಾಗೆ ಏನಾಯ್ತು ಅಂದರೆ, ಯಶೋರು ರಾಧಿಕಾ ಮದುವೆ ಮಾಡ್ಕೊಳ್ಳೋ ಟೈಮ್ ಏನಾಯ್ತು, ಇಲ್ಲಿ ನಾವು ಫಾರಿನ್ ಇದ್ಕೋದು, ಯುರೋಪ್ ಹೋದೋ, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಅವಾಗ ಯಾವುದೋ ರೈತದ ಹೋರಾಟ ಇತ್ತು. ರೈತದ ಹೋರಾಟದಾಗ ಅಂಬರೀಷ್ ಅವರು ಅಮೆರಿಕಾದಲ್ಲಿ ಯಾವುದಾದ್ರು ಫಂಕ್ಷನ್ ಇತ್ತು, ಅಮೆರಿಕ ಹೋಗಿ ಯಾವುದೋ ಯಾವುದೋ ಸನ್ಮಾನ ಯಾವುದಕ್ಕೆ ಯಶೋರ್ನೆಲ್ಲ ಅಲ್ಲಿ ಕರೆದುಬಿಟ್ರು. ಅವ್ರು ಶೂಟಿಂಗ್ ಮುಗಿಸ್ಕೊಂಡು ಅವರೆಲ್ಲ ಹಂಗೆ ಹೋಗ್ಬಿಟ್ರು. ಹಂಗೆ ಹೋದೋ ಪಾಪ ಇಲ್ಲಿ ಬರೋಕ್ಕಲ್ಲ, ಮಂಡ್ಯದಲ್ಲಿ ಯಾವುದೋ ಗಲಾಟೆ ಬರೋಕ್ಕಲ್ಲ. ಸರಿ, ಎಲ್ಲ ಹೋರಾಟಕ್ಕೆ ಹೋಗಿದ್ರಲ್ಲ, ಪರವಾಗಿಲ್ಲ ಬಿಡಿ, ಇದಕ್ಕೇನು ಹೋಗೋದು ಅಂತ ಅದಕ್ಕಂದಾಗ ಅಲ್ಲಿಂದ ಬಂದ ಮೇಲೆ ಅದೇ ಟೈಮ್ಗೆ ಯಾವುದೋ ಒಂದು ವಿಷಯಕ್ಕೆ ಇಡೀ ಮಾಧ್ಯಮದವ್ರು ಇಷ್ಟ ಮೇಲೆ ತಿರುಗಿ ಬಿದ್ದರು. ಕೆ ಶಿವಕುಮಾರು ನನಗೆ ಅವರು ಒಂದು ಸಿನಿಮಾ ಮಾಡೋದು, ಸುದೀಪ್ ಮತ್ತು ಉಪೇಂದ್ರ ಮಾಡೋದು ಮುಕುಂದ ಮೊರಾರಿ ಮಾಡಿದರು. ನಾನು ಹೇಳಿದೆ, ಸುದೀಪ್ ಹತ್ರ ಮಾತಾಡಿದ್ರೆ ತುಂಬ ಚೆನ್ನಾಗಿದೆ, ನಾವೆಲ್ಲ ಇದ್ದು. ಕುಮಾರ್ ಹಿಂಗೆ ಇಲ್ಲ, ನಾನು ಮಾಡಲ್ಲ, ನೀವು ಈ ಡೇಟ್ ಹಾಕೊಳ್ಳಿ, ಇಲ್ಲ ಆ ಡೇಟ್ ಒಂದು 2 ವಾರ ಬರ್ತೀನಿ ಸರಿ ಅಂತ ಹೇಳ್ದೆ. ಆ ಡೇಟ್ಗೆ ನಾನು ಡೇಟ್ ಅನೌನ್ಸ್ ಮಾಡಿದೆ. ಡೇಟ್ ಅನೌನ್ಸ್ ಮಾಡಿದ ತಕ್ಷಣ ಯಶ್ಗೂ ಚಾನಲ್ಗೂ ಒಂದು 15 ಮುಂಚೆ ಗಲಾಟೆ ಆಗ್ಬಿಟ್ಟು ಎಷ್ಟನ್ನ ಟಾರ್ಗೆಟ್ ಮಾಡಿಬಿಟ್ರು, ನನ್ನ ನಂಬಲ್ಲಿ ಇಟ್ಬಿಟ್ರು. ಆದರೂ ಅದೇ ಡೇಟ್ಗೆ ನಮ್ಮ ಕುಮಾರು ನನ್ನನ್ನು ಮಿಸ್ಬಿಹೇವ್ ಕುಮಾರು ನಾನು ಬರೋಲ್ಲ ಅಂತ ಹೇಳಿದ್ರೆ ಬಂದ್ಬಿಟ್ಟೆ. ಸೇಮ್ ಡೇಟ್ ಹಾಕಿ ಇವತ್ತು ನನಗೆ ಅನ್ಯಾಯ ಮಾಡಿದೆ ಕುಮಾರು. ಇವತ್ತು ನನಗೆ 4 ಕೋಟಿ ಕೊಡಬೇಕು ಕುಮಾರ್, ಇನ್ನು ನನಗೆ ಸಾಲಗಾರ ಕುಮಾರ್, 4 ಕೋಟಿ ಇವತ್ತು ನಂಗೆ ದುಡ್ಡು ಕೊಡಬೇಕು ನೋಡಿ. ಒಬ್ಬನ ಅನ್ಯಾಯ ಮಾಡಬಾರ್ದು ಕಾರಣ. ಅವಾಗ ಇಡೀ ಮಾಧ್ಯಮದವರು ಆ ಪಿಕ್ಚರ್ ಸಪೋರ್ಟ್ ಮಾಡಿಬಿಟ್ರು. ಎಷ್ಟನ್ನ ಚಂದ್ರ ಸುರಂಗ ಮಾರ್ಗ ಫ್ಯಾನು ಎಲ್ಲ ತೋರಿಸ್ತಾರೆ. ಇವತ್ತು ಅವನು ಅಲ್ಲೇ ಆಗ್ಬಿಟ್ಟು ಇವತ್ತು ಯಾರಿಗೂ ಸಿಗಲ್ಲ. ಇವತ್ತೆಲ್ಲ ತಲೆ ಮೇಲೆ ಎತ್ಕೋತಾರೆ. ಅವತ್ತಿಂದ ಯಾರು ಹೇಳಿದೆ, ನಾನು ರೀ ಪ್ರೊಡ್ಯೂಸರು, ಬೇಡ ರೀ ಅವರು ಟಾರ್ಗೆಟ್ ಬೇಡ ಅಂದೆ, ಮಾಡಲಿಲ್ಲ. ಎಲ್ಲರೂ ಅವತ್ತಿನ ಅವ್ರಿಗೆ ಅನುಕೂಲ ಬೇಕು ಹಂಗೆ ಮಾಡಿದ್ರು. ನಮ್ಮದು ಪಿಕ್ಚರ್ ಅದು ನೋಟ್ ಬ್ಯಾನ್ ಆಗೋಯ್ತು. ಎಲ್ಲೆಲ್ಲಿ ಅಂಟ್ಕೋತು. ಟೈಮ್ ಬೇಡ ಆದಾಗ ಮನುಷ್ಯನಿಗೆ 5-10% ಲಾಸ್ ಆಗಿದೆ ಹೊರತು ನಂಗೆ ತೊಂದರೆ ಆಗಲಿಲ್ಲ. ನಾನು ಇವತ್ತು ಯಾರು ಕೇಳಿ ನಂಗೆ ಲಾಭ ಅಂತಲೇ ಹೇಳ್ಕೊತೀನಿ. ಸರ್, ಇವಾಗಲೂ ಯಶ್ ನಿಮ್ಮ ಸಂಪರ್ಕ, ನೀವೇ ಹೇಳಿದ್ರಿ ಎಲ್ಲೋ ಇದ್ದಾರೆ, ಕೈಗೆ ಸಿಗಲ್ಲ ಅಂತ. ಇವತ್ತಿಗೂ ನಿಮ್ಮ ಸಂಪರ್ಕದಲ್ಲಿ ಇದ್ದಾರಾ ಯಶ್? ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತಿನ ಯಶ್ಗೆ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ನಾನೇನು ತಪ್ಪಾಗುತ್ತದೆ. ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ, ನನಗೆ ಇನ್ನೂ ಒಂದು ಡೇಟ್ ಇದೆಯಲ್ಲ, ನಿಮ್ಮ ಡೇಟ್ ಕೊಡಿ ಸರ್, 25 ಕೋಟಿ ಕೊಡ್ತೀವಿ, 30 ಕೋಟಿ ಕೊಡ್ತೀವಿ, ಡೇಟ್ ಕೊಡಿಸಿ ಸರ್ ಅಂತ. ಯಶ್ ಇವತ್ತು ತುಂಬ ದೊಡ್ಡ ಲೆವೆಲ್ ಇದ್ದಾರೆ, ತುಂಬ ಬೇರೆ ಥರ ಇದ್ದಾನೆ. ಪ್ಯಾನ್ ವರ್ಡಲ್ಲಿದ್ದಾರೆ. ಇವತ್ತು ಪ್ಯಾನ್ ವರ್ಡ್ ಸಿನಿಮಾ ಅಂದ್ರೆ ಅವನು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಫೋನ್ ಮಾಡಿದ್ರೆ ನಾನು ಒಂದು ಅರ್ಧ ಗಂಟೆ ನಿಮ್ಗೆ ರಿಪ್ಲೈ ಬರ್ತದೆ. ಇವತ್ತು ಅವನಿರೋ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಯಾರಿಗೂ ಮಾತಾಡ್ತಾಯಿಲ್ಲ. ಇವತ್ತು ಅದೇ ಭಾವನೆ, ಅದೇ ಪ್ರೀತಿ. ಏನು ಮಂಜಣ್ಣ, ಏನು ಸಮಾಚಾರ, ನನ್ನಿಂದ ಬೇಕು ಏನು, ಇದೇ ಥರ. ಮೊನ್ನೆ ಬಾಂಬೆ ಆಗೋದು 1 ಅವರ್ ಜೊತೆ 10 ನಿಮಿಷ ಟೈಮ್ ಇಲ್ಲ, 1 ಅವರ್ ಕೂತ್ಕೊಂಡು ಮಾತಾಡ್ದೆ. 1 ಅವರ್ ಕೂತ್ಕೊಂಡು ಮಾತಾಡು ಈ ರಾವಣ್ ಬಗ್ಗೆ ಮಾತಾಡ್ತಿದ್ದಾಗ 45 ಲ್ಯಾಂಗ್ವೇಜ್ ಡಬ್ ಮಾಡ್ತಾನೆ. ಜಪಾನಿಂದ ಫ್ಯಾನ್ಸು ಎಲ್ಲ ಪ್ರತಿಯೊಂದು ತೋರಿಸಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಒಂದು ಜನ ಒಳ್ಳೊಳ್ಳೆ ಸಿನಿಮಾ ಮಾಡಿ ನಮ್ಮ ಚಿತ್ರರಂಗ ಪ್ರೋಟೀನ್ ಇದೆ, ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಒಳ್ಳೆ ಕಥೆಗಳು ಮಾಡಿ, ನಮ್ಮ ಶೇರ್ಸ್ ಬಗ್ಗೆ ತುಂಬ ಒಳ್ಳೆ ಪ್ರೀತಿ, ತುಂಬ ಚೆನ್ನಾಗಿ ಒಳ್ಳೆ ಸಿನಿಮಾ, ಒಳ್ಳೆ ಕತೆ ಆಯ್ಕೆ ಮಾಡಿ ಆಗುತ್ತೆ ಅಂತ. ಇವತ್ತು ಎಷ್ಟು ನನಗೆ ಯಾವತ್ತೂ ಅವನು ಆ ಮಟ್ಟಕ್ಕೆ ಬೆಳೆದ್ರು ಇಲ್ಲ ಅಂತಿಲ್ಲ. ಇವತ್ತು ಖುಷಿ ಆಗ್ತದೆ. ಇವತ್ತು ಅವನಿಗೆ ಒಂದು 4-5 ಕಂಪ್ನಿ ಟೈಪ್ ಆಗಿಬಿಟ್ಟಿದ್ದಾರೆ. ಅವನು ಯಾವ ಮಟ್ಟದಲ್ಲಿ ಅಂದರೆ, ರಾವಣ 4,000 ಕೋಟಿ ಬಜೆಟ್, ಪಬ್ಲಿಸಿಟಿಗೆ ಒಂದು 1,000 ಕೋಟಿ. ನನಗೆ ಇವೆಲ್ಲ ಹೇಳೋ ಅವಶ್ಯಕತೆ, ಯಾಕೆಂದರೆ ಆ ಒಂದು ಬಾಂಧವ್ಯ. ಇವತ್ತು ನಂದು ಒಂದು ಡೇಟ್ ಇದೆ, ಇವತ್ತು ಅವನು ಅದೇ ಹೇಳ್ದ. ಬೇರೆ ಚಿತ್ರರಂಗದಲ್ಲಿ ನಾನು ಇಷ್ಟ ಮಾಡಿದ್ದೀನಿ, ನಾನು ಎಲ್ಲರೂ ಅವ್ರಿಗೆ ವಾಪಸ್ ಕೊಟ್ಬಿಟ್ಟಾರೆ. ಯಾವುದೋ ಒಂದು ಸಿನಿಮಾ ಮಾಡಿದಾಗ ಕಿರಾತ ಮತ್ತು ಅವ್ರಿಗೆ ವಿತ್ ಇಂಟ್ರೆಸ್ಟು ನೋಡಿ. ಎಷ್ಟು ಸಕ್ಸಸ್ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೋ ಒಬ್ಬ ಹುಡುಗ ಸೀರಿಯಲ್ ಒಂದು ಬಸ್ ಸ್ಟ್ಯಾಂಡ್ ಮಲ್ಲಿಗೆ ಇವತ್ತು ಈ ಮಟ್ಟ ಬಂದಾಗ ಒಂದು ಸಿನಿಮಾ ಮಾಡ್ತಾರೆ ನಿರ್ಮಾಪಕರಿಗೆ. ಈ ಸಿನಿಮಾ ಬೇಡ, ನನಗೇನು ಅನ್ನಿಸ್ತಾ ಇದ್ದಾಗ ಆ ಸಿನಿಮಾನ ಹುಡುಗರು ನಮ್ಮ ಜೇವನ ಖರ್ಚು ಮಾಡಿದರು. ಆ ಸಿನಿಮಾ ಖರ್ಚನ್ನ ವಾಪಸ್ ಮಾಡಿ 3% ಬಡ್ಡಿಗೆ ತಂದಿದ್ರು. ಬಡ್ಡಿ ಸೇರಿಸ್ಕೊಟ್ಟು ಅವ್ರಿಗೊಂದು ಲಾಭ ಕೊಟ್ಟು ಆ ಸಿನಿಮಾ ಮುಚ್ಚಿಬಿಟ್ಟ. ದಟ್ ಈಸ್ ಗ್ರೇಟ್. ಆ ಬಾಂಧವ್ಯ ಇವತ್ತು ಅದೇ ನಾನು ರಾಜವಲ್ಲಿ ಏನು ಮಾಡ್ತೀನಿ, ಇವತ್ತು ನಾನು ಅದೇ ಥರ ಇದೆ ಅಂತೇಳಿ.